ಮಂಡ್ಯ ಕ್ಷೇತ್ರ ವ್ಯಾಪ್ತಿಯ ಬುದನೂರು ಕೆರೆಯ ಸಮಗ್ರ ಅಭಿವೃದ್ಧಿ ಹಾಗೂ ಪ್ರವಾಸೋದ್ಯಮ ಉತ್ತೇಜನಕ್ಕಾಗಿ 25 ಕೋಟಿ ಮೊತ್ತದ ಡಿಪಿಆರ್ ಸಿದ್ಧಪಡಿಸಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಮಂಡ್ಯ ಶಾಸಕ ಪಿ. ರವಿಕುಮಾರ್ ಗೌಡ ಗಣಿಗ ಭರವಸೆ ನೀಡಿದರು. ತಾಲೂಕಿನ ಬೂದನೂರು ಗ್ರಾಮದಲ್ಲಿ ಅಂದಾಜು 5 ಕೋಟಿ ವೆಚ್ಚದ ಬೂದನೂರು ಕೆರೆ ಕೋಡಿಯ ಮರು ನಿರ್ಮಾಣ, ಸಂಪರ್ಕ ಸೇತುವೆ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಹಿಂದೆ ಸುರಿದ ಭಾರೀ ಮಳೆಗೆ ಕೆರೆ ಕೋಡಿ ಒಡೆದು ಹೋಗಿ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗಿತ್ತು. ಆಗ ತಾತ್ಕಾಲಿಕವಾಗಿ ನಿರ್ಮಿಸಲಾಗಿದ್ದ ಕೋಡಿಯನ್ನು ಇದೀಗ ಸುಸಜ್ಜಿತವಾಗಿ ಮರುನಿರ್ಮಾಣ ಮಾಡಲಾಗುತ್ತಿದೆ. ಕೋಡಿಯನ್ನು ಅಗಲಗೊಳಿಸಿ ತಡೆಗೋಡೆ ನಿರ್ಮಿಸಲಾಗುವುದು. ಇದರೊಂದಿಗೆ ಹೊಸ ಬುದನೂರಿನಿಂದ ಹಳೆ ಬುದನೂರು ಗ್ರಾಮದವರೆಗೆ ಕೆರೆಯ ಏರಿಯ ಮೇಲೆಯೇ 1 ಕಿಮೀ ಉದ್ದದ ನೂತನ ರಸ್ತೆಯನ್ನು ಸಹ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಪಂಚಾಯಿತಿ ಅಧಿಕಾರಿಗಳು, ಮುಖಂಡರು ಹಾಗೂ ಬೂದನೂರು ಮತ್ತು ಉಮ್ಮಡಹಳ್ಳಿ ಗ್ರಾಮಸ್ಥರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಎನ್ಜಿವಿ ಗೆಳೆಯರ ವತಿಯಿಂದ ಒಂದು ಪುಷ್ಪ ಮಾಲೆಯನ್ನು ಹಾಕ್ತಿದ್ದೇವೆ. ಹೊಸಬೂರು ಮತ್ತೆ ಬೂದನೂರು ಕೆರೆ ಬಹಳ ದಿನಗಳಿಂದ ಕೆರೆ ಕೋಡಿ ಒಡೆದೋಗಿ ತಾತ್ಕಾಲಿಕವಾದ ಒಂದು ಕೋಡಿನ ನಿರ್ಮಾಣ ಮಾಡಿದ್ವಿ. ಈ ರಸ್ತೆ ಆಗ್ಬೇಕಾದ್ರೆ ಅದು ಒಡೆದೋಗಿ ಇಲ್ಲಿ ರೋಡ್ಗೆಲ್ಲ ನೀರು ಬಂದಿದೆ. ಇವತ್ತು 5 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ನಿಮ್ಮ ಕೆರೆ ಕೋಡಿ ಮತ್ತೆ ನೀವು ನೋಡ್ಕೋಬೇಕಾದ್ರೆ ಸೇತುವೆ ಇದು ಏನು ಶೀತಲವಾಗಿದೆ, ಚಿಕ್ಕದಾಗಿದೆ, ಅದನ್ನ ದೊಡ್ಡದು ಮಾಡಿ ಈ ಪಕ್ಕಕ್ಕೆಲ್ಲ ತಡೆ ಗೋಡೆ ಹಾಕ್ತಾ ಇದೀವಿ. ಮತ್ತೆ ಏರಿ ಮೇಲೆ 1 ಕಿಲೋಮೀಟರ್ ರಸ್ತೆಯನ್ನ ಹೊಸ ಬೂದೂರಿಂದ ಹೊಸ ಬೂದೂರಿಂದ ಹಳೆ ಬೂದೂರು ಏರಿ ಮೇಲೆ ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಇದಕ್ಕೆ ಒಟ್ಟು 5 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ವಿ. ಈಗಾಗಲೇ ಬೂದೂರಲ್ಲಿ 2 ಊರಿಗೆ ಬರೀ ಕಾವೇರಿ ನಿಗಮದಿಂದ ಈಗಾಗಲೇ 15 ಕೋಟಿ ರೂಪಾಯಿ ಕೆಲಸ 90% ಮುಗಿದಿದೆ. ಇದೊಂದು 20 ಕೋಟಿ ನಿಮ್ಮ 2 ಊರಿಗೆ ಹಾಕಿದೆ. ನಿಮ್ಮ ಊರಿಗೆ ನೀರು ಬರಬೇಕಾದ್ರೆ 2 ದಿನ ಆಗ್ತಾ ಇದೆ. ಈಗ 8 ಅವರು 6 ಅವರಲ್ಲಿ ನೀರು ಬರೋಕ್ಕೆ ಮಾಡಿದ್ವಿ. ನಿಮ್ಮ ಇತಿಹಾಸದಲ್ಲಿ 20 ಕೋಟಿ ರೂಪಾಯಿಯನ್ನ ನಿಮ್ಮ ನಾಲೆಗಳಿಗೆ, ಕೆರೆಗೆ, ಅಭಿವೃದ್ಧಿಗೆ ಯಾವ ಪಕ್ಷನೂ ಹಾಕಿಲ್ಲ, ಮುಂದೆನೂ ಹಾಕ್ತಾರೋ ಗೊತ್ತಿಲ್ಲ. ನಾವಂತೂ ಹಾಕಿದೀವಿ. ನೀವು ಗದ್ದೆಯಲ್ಲಿ ಅನ್ನ ಬೆಳಿಬೇಕಾದ್ರೆ ನಾವೇನ್ ಮಾಡಿದೀವಿ ಅನ್ನೋದು ನಿಮಗೆ ಗೊತ್ತಾಗ್ಬೇಕಾದ್ರೆ ನೀವೆಲ್ಲ ನಮ್ಮವರು, ನಿಮ್ಗೆ ಗೊತ್ತಾಗೋದು ಬೇಡ. ಮನೆ ಕೂತವರಲ್ಲ ಅವ್ರಿಗೆ ಹೋಗಿ ಏನ್ ನೀವೆಲ್ಲ ಈಗ ರಾತ್ರಿ ಹೊತ್ತು ನೀರು ಬಿಡಂಗಿಲ್ಲ, ಬೆಳಗ್ಗೆ ಹೊತ್ತು ಬಿಡ್ತಾ ಇದೀವಿ ಅಂದ್ರೆ ರವಿಕುಮಾರ್ 20 ಕೋಟಿ ರೂಪಾಯಿ ಹಾಕಿಲಿಕ್ಕೆ ಸರಾಗದ ನೀರು ಬರ್ತಾ ಇದೆ ಅನ್ನೋದನ್ನ ಮಾಡಿಕೊಡ್ಬೇಕು ನೀವೆಲ್ಲರೂ. ಅದ್ರ ಜೊತೆಗೆ 25 ಕೋಟಿ ರೂಪಾಯಿಯಲ್ಲಿ ಡಿಪಿಆರ್ ಅನ್ನ ನಿಮ್ಮ ಕೆರೆಯನ್ನ ಪ್ರವಾಸೋದ್ಯಮದಲ್ಲಿ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಡಿಪಿಆರ್ ಮಾಡಿದೀವಿ. ಅದಕ್ಕೂ ಕೂಡ ಈ ವರ್ಷನೇ 25 ಕೋಟಿ ಬಿಡುಗಡೆ ಮಾಡಿದ್ರೆ ನಿಮಗೆಲ್ಲ ವಾಣಿಜ್ಯ ಚಟುವಟಿಕೆಗಳು, ವ್ಯಾಪಾರ ವಹಿವಾಟು ಜಾಸ್ತಿ ಆಗ್ತದೆ. ಇಡೀ ಕೆರೆಯಲ್ಲಿ ಒಂದು ಬೆಳೆಗೆ ನೀರನ್ನ ಸ್ಟಾಪ್ ಮಾಡಿ ನೀರನ್ನ ಬಿಟ್ಟು ಹೂಳೆತ್ತಿ ಅದನ್ನ ಅಭಿವೃದ್ಧಿ ಮಾಡೋದಕ್ಕೆ ಒಂದು ನೀರಾವರಿಯನ್ನ ರೆಡಿ ಮಾಡಿದ್ವಿ. ಯಾರು ಬೇಜಾರು ಮಾಡ್ಕೋಬಾರದು. ಟೆಂಡರ್ ಆದ್ಮೇಲೆ ಇಡೀ ನೀರನ್ನ ಖಾಲಿ ಮಾಡಿ ನವೆಂಬರ್ ಜನವರಿ ಮೇಲೆ ಇಡೀ ಕೆರೆಯಲ್ಲಿ ಹೂಳೆತ್ತಿ ಅಭಿವೃದ್ಧಿಯನ್ನ ಮಾಡಿಕೊಡ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನೀವು ಬೇಡ ಅಂತ ಹೇಳಿದ್ರೆ 25 ಕೋಟಿ ವಾಪಸ್ ತಗೊಂಡು ಆಮೇಲೆ ನಮ್ಗೆ ಒಂದ್ ಬೆಳೆ ನೀರಿಲ್ಲ ಹಂಗಾಯ್ತು, ಅದಕ್ಕೊಂದು ಪರಿಹಾರ ಕೊಡಿ ಇದೆಲ್ಲ ಗಲಾಟೆ ಮಾಡ್ಕೊಂಡಿದ್ವಿ. 25 ಕೋಟಿ ವಾಪಸ್ ತಗೊಂಡು ಓಕೆ ಮಾಡಿ ಅಂದ್ರೆ ಬಿಡುಗಡೆ ಮಾಡಿ ಜನವರಿಯಲ್ಲಿ ನೀರು ಖಾಲಿ ಮಾಡಿ ಇಡೀ ಕೆರೆಯನ್ನ ಹೂಳೆತ್ತಿ ಇನ್ನೊಂದು 50 ವರ್ಷ ರವಿಕುಮಾರ್ ಇಲ್ಲಿ ಹೋಗಿ ಈ ಕೆರೆ ನೀರು ಇರಬೇಕು. ಪಾಪ ಮೊದಲೆಲ್ಲ ಹಳೆ ಕೂತು ಸ್ವಂತ ದುಡ್ಡು ಹಾಕಿ ಒಂದಷ್ಟು ಹೂಳೆತ್ತಿರೋಣ. ಆದ್ರೆ ಆ ಪಕ್ಕದ ಹೂಳೆತ್ತದಲ್ಲ, ಒಂದು 5-6 ಕೋಟಿ ರೂಪಾಯಿ ದುಡ್ಡು ಬೇಕು ಹೂಳೆತ್ತೋದಕ್ಕೆ.
ಆ ದುಡ್ಡನ್ನು ಹಾಕ್ತೀವಿ. ಮತ್ತೆ ಇಡೀ ಕೆರೆನ ಅಭಿವೃದ್ಧಿ ಮಾಡಕ್ಕೆ 20 ಕೋಟಿ ಬೇಕು. ಮತ್ತೆ ನಿಮ್ಮಲ್ಲಿ ಬೋಟಿಂಗು ಕಾರಂಜಿ ಎಲ್ಲ ಮಾಡ್ಕೊಡ್ತೀವಿ. ಎಲ್ಲ ಚೆನ್ನಾಗಾಗಲಿ, ರೈತರು ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಭಾವನೆ. ಎಲ್ಲರಿಗೂ ಒಳ್ಳೆದಾಗಲಿ. ಧನ್ಯವಾದಗಳು.